ನಿಜ, ನಮ್ಮ ಕಷ್ಟ ಕಾಲದಲ್ಲಿ ಸಪೋರ್ಟ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ನಮ್ ಜೊತೆ ನಿಂತ್ಕೊಳಕ್ ರೆಡಿ ಇಲ್ದೇ ಇರೋ ಫ್ರೆಂಡ್ಸ್, ಫಾಲೋವರ್ಸ್, ರಿಲೇಟಿವ್ಸ್ ನಮ್ ಜೀವನದಲ್ಲಿ ಇದ್ರೂ ಒಂದೇ, ಇಲ್ಲ ಅಂದ್ರೂ ಒಂದೇ ಅನ್ನೋದು ನನ್ನ ಅಭಿಪ್ರಾಯ. ನನ್ನ ನೆಕ್ಸ್ಟ್ ಪ್ರಶ್ನೆ ಬಂದು, ಬ್ರೆಸ್ಟ್ ಕ್ಯಾನ್ಸರ್ ಯಾಕೆ ಬರುತ್ತೆ? ನೀವ್ ಹೇಳ್ದಂಗೆ ಇದು ಜೆನೆಟಿಕಲಿನಾ ಅಥವಾ ನಮ್ಮ ಫ್ಯಾಮಿಲಿ ರಿಲೇಟಿವ್ ಅಲ್ಲಿ ಯಾರಿಗೂ ಇಲ್ಲದೆ ಇದ್ರೂ ಬರೋ ಸಾಧ್ಯತೆಗಳಿದೆಯಾ? ಇದ್ರೆ ಯಾಕೆ? ಒಂದು ಇಟ್ ಈಸ್ ದ ಫ್ಯಾಮಿಲಿ ಹಿಸ್ಟ್ರಿ. ಓಕೆನಾ? ಒನ್ ಇಸ್ ಫ್ಯಾಮಿಲಿ ಹಿಸ್ಟ್ರಿ. ನಮ್ಮ ಮನೇಲೂ ಫ್ಯಾಮಿಲಿ ಹಿಸ್ಟ್ರಿ ಇತ್ತು. ಅಂಡ್ ಡಾಕ್ಟರ್ಸ್ ಈ ಮೆಟರ್ನಲ್ ಸೈಡ್, ಅಮ್ಮ ಕಡೆ ಏನಾದ್ರೂ ಇದ್ರೆ ಇಟ್ಸ್ ಮೋರ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ದಟ್ ಜೀನ್ಸ್ ಅಂತ ಹೇಳ್ತಾರೆ. ಹಳ್ಳಿ ಕಡೆ ತುಂಬಾ ಜನ ಏನ್ ಮಾಡ್ತಾರೆ, ಕ್ಯಾನ್ಸರ್ ಬಂದ ತಕ್ಷಣ ಅವ್ರನ್ನ ದೂರ ಇಡೋದು ಇದೆ. ಅದನ್ನು ಕೇಳಿದೀನಿ ನಾನು. ಬಿಕಾಸ್ ಅವ್ರಿಗೆ ಗೊತ್ತಿಲ್ಲ ಇದು ಯಾವ ತರ ಸ್ಪ್ರೆಡ್ ಆಗುತ್ತೆ ಅಂತ ಗೊತ್ತಿಲ್ಲ. ಅವ್ರೇನ್ ಮುಟ್ಟಿದ ತಕ್ಷಣ, ತಿಂದ ತಕ್ಷಣ, ಜೊತೆ ಊಟ ಮಾಡಿ ಮನೇಲಿ ಇದ್ದ ತಕ್ಷಣ ಆ ತರನು ಸ್ಪ್ರೆಡ್ ಆಗುತ್ತೆ ಅಂತ ಅನ್ಕೊಳ್ತಾರೋ ಏನೋ. ಮೇ ಬಿ ಅವ್ರ ಮೈಂಡ್ ಸೆಟ್, ದೇ ಆರ್ ನಾಟ್ ದಟ್ ಎಜುಕೇಟೆಡ್ ಅಲ್ವಾ, ಅದ್ರ ಬಗ್ಗೆ ಗೊತ್ತಿಲ್ಲ. ಸೊ ಆ ತರನು ಬರುತ್ತೆ ಅನ್ಕೊಂಡು, ನೋ ಇಟ್ ಇಸ್ ನಾಟ್. ಇದು ಜೀನ್ಸ್ ಅಲ್ಲಿ ಪಾಸ್ ಆಗೋದು. ಅಂಡ್ ದೇರ್ ಆರ್ ಮೆನಿ ರೀಸನ್ಸ್. ತುಂಬಾ ರೀಸನ್ಸ್ ಇದೆ ಬ್ರೆಸ್ಟ್ ಕ್ಯಾನ್ಸರ್ ಬರೋದಕ್ಕೆ. ಒಂದು ಫ್ಯಾಮಿಲಿ ಹಿಸ್ಟ್ರಿ, ಇನ್ನೊಂದು PCOD, ಇನ್ನೊಂದು ಏನಂತಾರೆ, ರೇಡಿಯೇಷನ್ಗೆ ಎಕ್ಸ್ಪೋಸ್ ಆಗಿರ್ತಾರೆ. ಕೆಲವೊಂದು ಹೆಲ್ತ್ ಇಶ್ಯೂಸ್ ಇಂದ ಮುಂಚೆ ಕೂಡ ರೇಡಿಯೇಷನ್ಸ್ಗೆ ಎಕ್ಸ್ಪೋಸ್ ಆಗಿರೋರು ಇರ್ತಾರೆ. ಇವಾಗ ನಂದು ಡ್ಯೂರಿಂಗ್ ಮೈ ಟ್ರೀಟ್ಮೆಂಟ್ ಆಲ್ಸೋ ಹ್ಯಾಡ್ ಗಾನ್ ಥ್ರೂ ದ ರೇಡಿಯೇಷನ್. ಸೊ ಬ್ರೆಸ್ಟ್ ಗೆ ಮಾತ್ರ ಮಾಡ್ತಾರಲ್ಲ, they will give the radiation. MRI scanning, that is also the radiation. Different types of radiations irutte. But it is not that 100%. Okay, but there are chances. Rare chances. And ಇನ್ನೊಂದು ಹಾರ್ಮೋನಲ್ ಫ್ಯಾಕ್ಟರ್ಸ್. ಅರ್ಲಿ ಮೆನ್ಸ್ಟ್ರುಯೇಷನ್ ಸೈಕಲ್ ಕೆಲವೊಬ್ಬರಿಗೆ ತುಂಬಾ ಕಡಿಮೆ, ಚಿಕ್ಕವರಿದ್ದಾಗಲೇ ಮೆನ್ಸ್ಟ್ರುಯಲ್ ಸೈಕಲ್ಸ್ ಎಲ್ಲ ಸ್ಟಾರ್ಟ್ ಆಗಿರುತ್ತೆ. ಅಂಡ್ ಮೆನೋಪಾಸ್ ಲೇಟ್ ಆಗಿರುತ್ತೆ, ತುಂಬಾ ಲೇಟ್ ಆಗಿ. ಅಂದ್ರೆ ಅವರು ಹಾರ್ಮೋನಲ್ ಎಕ್ಸ್ಪೋಸ್ ಅಂದ್ರೆ ತುಂಬಾ ಲಾಂಗ್ ಪೀರಿಯಡ್ ಅಲ್ಲಿ ಎಕ್ಸ್ಪೋಸ್ ಆಗಿರ್ತಾರೆ. ಸೊ ಅವ್ರಿಗೂ ಬರೋ ಚಾನ್ಸಸ್ ಇರುತ್ತೆ. ಮೋಸ್ಟ್ಲಿ ಇಟ್ ಈಸ್ ಅಬೌವ್ 40 ಬರುತ್ತೆ. ಬಟ್ ಅಬೌವ್ 40 ಬರುತ್ತೆ ಮೋಸ್ಟ್ಲಿ 90%. ಮ್ಯಾಕ್ಸ್. ಬಟ್ ಇಟ್ಸ್ ನಾಟ್ ದಟ್ ಚಿಕ್ಕವ್ರಿಗೆ ಬರಲ್ಲ ಅಂತ ಏನಿಲ್ಲ. ಇವನ್ ಐ ಹ್ಯಾಡ್ ಸೀನ್ ಹೂ ಇಸ್ 20 ಆಲ್ಸೋ. ಮದ್ವೆ ಆಗದೆ ಇರೋರ್ಗು ತುಂಬಾ ಜನ ಏನ ಅನ್ಕೊಳ್ತಾರೆ ಮದ್ವೆ ಆದ್ಮೇಲೆ ಅಂತ. ಅಂಡ್ ಇನ್ನೊಂದು ರೀಸನ್ ಏನು ಅಂದ್ರೆ ಬ್ರೆಸ್ಟ್ ಫೀಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಅಟ್ ಲೀಸ್ಟ್ 2 ವರ್ಷ ಮಗುಗೆ ಬ್ರೆಸ್ಟ್ ಫೀಡ್ ಮಾಡ್ಲೇಬೇಕು. It is good for baby also, it is good for her also. Otherwise milk ಅಲ್ಲೇ ಸ್ಟೋರ್ ಆಗಿ ಗಂಟುಗಳಾಗಿ then that ಅದು ಕ್ಯಾನ್ಸರ್ಗೆ ಕನ್ವರ್ಟ್ ಆಗೋ ಚಾನ್ಸಸ್ ಕೂಡ ಇದೆ. ಇನ್ನೊಂದು ಅನ್ಹೆಲ್ದಿ ಲೈಫ್ ಸ್ಟೈಲ್, ಆಲ್ಕೋಹಾಲ್ ಆಗ್ಲಿ, ಸ್ಮೋಕಿಂಗ್ ಆಗ್ಲಿ, ಫಿಸಿಕಲ್ ಆಕ್ಟಿವಿಟೀಸ್ ಇರಲ್ಲ ಎಷ್ಟೋ ಜನರ ಲೈಫ್ ಅಲ್ಲಿ. ಸೊ ಆ ತರ ಕೂಡ ಇದೆ. ಓವರ್ ವೇಟ್ ಒನ್ ಆಫ್ ದ ರೀಸನ್. ಅಂದ್ರೆ ಅನ್ಹೆಲ್ದಿ ಲೈಫ್ ಸ್ಟೈಲ್ ಆಲ್ ದಿಸ್ ವಿಲ್ ಕಮ್. ಅಂಡ್ ಕೆಲವೊಬ್ಬರಿಗೆ ಹೆವಿ ಬ್ರೆಸ್ಟ್ ಕೂಡ, ದಟ್ ಈಸ್ ಆಲ್ಸೋ ಒನ್ ಆಫ್ ದ ರೀಸನ್. ಸೊ ದೇರ್ ಆರ್ ಮೆನಿ ರೀಸನ್ಸ್. ಇನ್ನೊಂದು ನಾನೇನ್ ಹೇಳ್ತೀನಿ ಅಂದ್ರೆ, ಈ ಕ್ಯಾನ್ಸರ್ ಆಲ್ರೆಡಿ ತುಂಬಾ ದೇ ವಿಲ್ ಬಿ ಸ್ಟ್ರಗ್ಲಿಂಗ್ ಮೆಂಟಲಿ, ಫಿಸಿಕಲಿ ಎಲ್ಲ ಹೋಗ್ತಿರ್ತಾರೆ. ಅವ್ರಿಗೆ ಐ ಸಜೆಸ್ಟ್ ಬ್ಲೇಮ್ ಮಾಡಬೇಡಿ ಯಾವುದೇ ರೀತಿ ಡ್ಯೂರಿಂಗ್ ದಟ್ ಜರ್ನಿ. ಬಿಕಾಸ್ ನನ್ಗೂ ಬ್ಲೇಮ್ ಮಾಡಿದವ್ರು ಇದ್ದಾರೆ. ಲೈಕ್ ಒಂದು ಯಾರು ಬಂದ್ಬಿಟ್ಟು ನೋಡಿಲ್ಲ ಹೌ ಮೈ ಜರ್ನಿ ವಾಸ್, ಮೈ ಲೈಫ್ ಸ್ಟೈಲ್ ಹೇಗಿತ್ತು ಅಂತಾನು ನೋಡಿಲ್ಲ, ನಾನು ಏನ್ ಮಾಡಿದೀನಿ, ವಾಟ್ ವಾಸ್ ಮೈ ಪಾಸ್ಟ್ ಅಂತಾನು ಗೊತ್ತಿಲ್ಲ. ಬಟ್ ಸ್ಟಿಲ್ ಪೀಪಲ್ ಆರ್ ದೇರ್ ಟು ಜಡ್ಜ್, ದೇ ವಿಲ್ ಜಡ್ಜ್. ಸೊ ಕರೆಕ್ಟ್ ಆಗಿ ಮಗುಗೆ ಹಾಲು ಕೊಡ್ಸಿಲ್ಲ, ಅದಕ್ಕೆ ಬಂದಿರುತ್ತೆ. ಸೊ ಆಲ್ ದಟ್ ಥಿಂಗ್ಸ್, ಓಕೆ, ಆಲ್ ದಟ್ ನೆಗೆಟಿವಿಟಿ, ಒಂದ್ ಪರ್ಸ್ಪೆಕ್ಟಿವ್ ಇಟ್ಕೊಂಡು ಮಾತಾಡ್ತಾರೆ. ಬಟ್ ನಾನೇನ್ ಹೇಳ್ತೀನಿ, ಇವನ್ ಮನೆಯವರು ಆಗ್ಲಿ ಯಾರೇ ಆಗ್ಲಿ, ಬಿಕಾಸ್ ಬೀಯಿಂಗ್ ಅ ಮದರ್, ಆ ಮಗುಗೆ ಅವ್ರು ಕೇರ್ ಮಾಡಿದಷ್ಟು ವಾಟ್ ಎವರ್ nobody else can do it. ಯಾರು ಮಾಡಕ್ಕಾಗಲ್ಲ. ಬಿಕಾಸ್ ಅವಳಿಗೆ ಗೊತ್ತು what is best for her baby. She will be trying out to, she'll go next level ಆ ಮಗುಗೋಸ್ಕರ. ಬಿಕಾಸ್ I fed my baby almost like day and night for every 1 hour, almost 1.5 hour I fed my baby. ಸೊ ತಗೊಂಡ್ಬಿಟ್ಟು ಮಾತಾಡ್ತಾರೆ, ಅನ್ಹೆಲ್ದಿ ಲೈಫ್ ಸ್ಟೈಲ್ ಇತ್ತೇನೋ, ಅದಿತ್ತೇನೋ, ಇದಿತ್ತೇನೋ, ಏನೇನೋ ಒಂದ್ ಮಾತಾಡ್ತಾರೆ. ಬಟ್ ಐ ಸಿ ನಾಟ್, ಬಿಕಾಸ್ ಇವನ್ ತುಂಬಾ ಜನ ಡ್ರಿಂಕ್ಸ್ ಮಾಡಿರ್ತಾರೆ. ಆಲ್ ದಟ್ ಟೂತ್ ಕ್ಯಾನ್ಸರ್, ಅದು ಇದು ಬೇರೆ ಬೇರೆ ಕ್ಯಾನ್ಸರ್ ಅಲ್ಲೂ ಕೂಡ ಬ್ಲೇಮ್, ಎಲ್ಲಾರ್ಗು ಬ್ಲೇಮ್ ಇದ್ದೇ ಇರುತ್ತೆ. ಬಟ್ ಡೋಂಟ್ ಡೂ ಇಟ್, ಬಿಕಾಸ್ ದಿ ಆಲ್ರೆಡಿ ಹ್ಯಾವ್ ಲರ್ನ್ ದ ಲೆಸನ್ ಅಲ್ವಾ. ಅವರು ಆಲ್ರೆಡಿ ಕಲಿತಿದ್ದಾರೆ, ಆಲ್ರೆಡಿ ಗೋಯಿಂಗ್ ಥ್ರೂ ಲಾಟ್ಸ್ ಆಫ್ ಮೆಂಟಲ್ ಸ್ಟ್ರೆಸ್. ಅದ್ರಲ್ಲಿ ನೀನ್ ಕುಡ್ದ್ಬಿಟ್ಟು ಮಾಡ್ಕೊಂಡೆ, ನೀನ್ ಸ್ಮೋಕ್ ಮಾಡ್ಬಿಟ್ಟು ಮಾಡ್ಕೊಂಡೆ, ನೋ, ದಿಸ್ ಇಸ್ ನಾಟ್ ದ ಟೈಮ್ ಟು ಟಾಕ್ ಅಬೌಟ್ ಇಟ್.
ಅವ್ರಿಗೆ ಆಲ್ರೆಡಿ ಡಾಕ್ಟರ್ ಹೇಳಿದ್ದಾರೆ ಅಂಡ್ ಅವ್ರಿಗೆ ಗೊತ್ತು ಎಷ್ಟು ಕಷ್ಟ ಪಡ್ತಾರೆ ಅಂದ್ರೆ ದೇ ನಾಟ್ ಇವನ್ ಟಚ್. ಅವ್ರಿಗೆ ಆ ಯೋಚನೆನೂ ಮಾಡಕ್ ಆಗಲ್ಲ, ಅದು ಗೊತ್ತು ಅವ್ರಿಗೆ. ಬಟ್ ಸ್ಟಿಲ್ ಅದ್ರ ಮೇಲೆ ಜನ ಬಂದ್ಬಿಟ್ಟು ನೀನ್ ಹಿಂಗ್ ಮಾಡ್ಬಾರ್ದಿತ್ತು, ನೀನ್ ಹಿಂಗ್ ಮಾಡ್, ದಟ್ ಇಸ್ ಪಾಸ್ಟ್. ಇವಾಗ ಗಿವ್ ದಮ್ ಸಪೋರ್ಟ್ ಮೆಂಟಲಿ, ಫಿಸಿಕಲಿ, ಎಲ್ಲಾ ರೀತಿಯಿಂದ ಯು ಶುಡ್ ಗಿವ್ ಸಪೋರ್ಟ್ ಟು ದ ಪೇಷಂಟ್. So this is the reason. For the breast cancer. There are other reasons for other cancers also, but it is yeah. But mainly I will suggest it is the lifestyle. Yeah. ಸೊ ಲೈಫ್ ಸ್ಟೈಲ್ ಅಂತ ಹೇಳ್ತಾರಂಗೆ ನಾನು ಇನ್ನೊಂದು ಕ್ವಶನ್ ಕೇಳಬೇಕಾಗುತ್ತೆ ನಿಮ್ಮನ್ನ. ಲೈಫ್ ಸ್ಟೈಲ್ ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ಅಥವಾ ಬ್ರೆಸ್ಟ್ ಕ್ಯಾನ್ಸರ್ ಆದ್ಮೇಲೆ ಯಾವ ತರ ಡಯಟ್ ನೀವ್ ಫಾಲೋ ಮಾಡಿದ್ರಿ? ನನ್ಗೆ ತುಂಬಾ ಜನ ಕೇಳ್ತಾರೆ ನಿಮ್ ಡಯಟ್ ನ ಪೋಸ್ಟ್ ಮಾಡಿ ಅಥವಾ ವಾಟ್ ಯು ಈಟ್, ನಿಮ್ ಡೈಲಿ ರೊಟೀನ್ ನ ಪೋಸ್ಟ್ ಮಾಡಿ ಅಂತ. ನಾನ್ ವಾಟ್ ಐ ಸಜೆಸ್ಟ್ ಇಸ್, ನಾನು ಏನು ವಾಟ್ ಐ ಡೋಂಟ್ ಫಾಲೋ ಅಂದ್ರೆ, ಈಗ ತಿನ್ನೋದು ನಿಮ್ಗೆ ಏನ್ ತಿನ್ಬಾರ್ದು ಅಂತ ಗೊತ್ತಲ್ವಾ? ಯು ನೋ ವಾಟ್ ಇಸ್ ಗುಡ್, ವಾಟ್ ಇಸ್ ಬ್ಯಾಡ್, ಎಲ್ರಿಗೂ ಗೊತ್ತಿರುತ್ತೆ. ವಿ ಆಲ್ ನೋ ವಾಟ್ ಇಸ್ ಗುಡ್, ವಾಟ್ ಇಸ್ ಬ್ಯಾಡ್. ಸೊ ನಾನೇನ್ ಹೇಳ್ತೀನಿ ಅಂದ್ರೆ, ವಿ ಆಲ್ ನೋ ವಾಟ್ ಇಸ್ ಗುಡ್, ವಾಟ್ ಇಸ್ ಬ್ಯಾಡ್. ಒನ್ ಜಂಕ್ ಫುಡ್ and refined oil, palm oil, and 3 whites I suggest always. 1 maida, white sugar, and white rice. Avoid. Yeah, this is what we need to avoid. Annod matra I always stress to the people. ತಿನ್ನಕ್ಕೆ ಹೋಗಬಾರ್ದು, ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. Yeah. And ಇನ್ನೊಂದೇನು ಅಂದ್ರೆ, we should avoid using aluminium ಪಾತ್ರೆಗಳಿರುತ್ತಲ್ಲ, ಅದನ್ನ we should avoid. And ಪ್ಲಾಸ್ಟಿಕ್ ಅಂಡ್ ನಾನ್ ಸ್ಟಿಕ್ ಪಾತ್ರೆಗಳಿರುತ್ತಲ್ಲ, ಅದನ್ನು ಕೂಡ ಇಟ್ಸ್ ಗುಡ್ ಟು ಅವಾಯ್ಡ್. ಅಂಡ್ ಇನ್ನೊಂದು ಡೈರಿ ಫುಡ್, ನಾನು ಯಾವಾಗ್ಲೂ ಅದ್ರ ಬಗ್ಗೆ ಪೋಸ್ಟ್ ಮಾಡ್ತಾನೆ ಇರ್ತೀನಿ. ಡೈರಿ ಫುಡ್ ಇಸ್ ನಾಟ್ ಗುಡ್ ಅಂಡ್ ಇದು ಪ್ರೂವ್ ಕೂಡ ಆಗಿದೆ. ಬ್ರೆಸ್ಟ್ ಕ್ಯಾನ್ಸರ್, ಡೈರಿ ಫುಡ್ ಇಂದ ತುಂಬಾ ಜನರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಬರ್ತಿದೆ ಅಂತ. ಬಿಕಾಸ್ ಏನಂತಾರೆ, ಹಸುಗಳಿಗೆ ಹಾಲು ಜಾಸ್ತಿ ಆಗ್ಬೇಕು ಅಂತ ದೇ ಆರ್ ಗಿವಿಂಗ್ ಹಾರ್ಮೋನಲ್ ಇಂಜೆಕ್ಷನ್ಸ್. ಆಮೇಲೆ ಹೈಜೀನ್ ಕೂಡ, ದಟ್ ಈಸ್ ಇಫ್ ಯು ಗೋ ಟು ದ ಇದಕ್ಕೆ ಗೋಶಾಲಾ ಅಲ್ಲಿ ಎಲ್ಲ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ ಹೌ ಅನ್ಹೈಜೀನ್ ಇಟ್ ಇಸ್ ಅಂತ. ಅಂಡ್ ಏನಂದ್ರೆ, ಇಫ್ ಇಟ್ ಈಸ್ ಫಿಮೇಲ್ ಅಂದ್ರೆ ಬೇಬಿ, ದ ಅದು ಡೆಲಿವರಿ, ಬಿಕಾಸ್ ಎಷ್ಟು ಜನರಿಗೆ ಗೊತ್ತಿಲ್ಲ, ಒಂದು ಹಸು ಹಾಲು ಕೊಡ್ಬೇಕು ಅಂದ್ರೆ ಇಟ್ ಹ್ಯಾಸ್ ಟು ಗೋ ಟು ದ ಪ್ರೆಗ್ನೆನ್ಸಿ, ಡೆಲಿವರಿ, ಆಲ್ ದಟ್, ಅದಾದ್ಮೇಲೆ ಹಾಲು ಬರುತ್ತೆ ಅಂತ ಎಷ್ಟು ಜನರಿಗೆ ಗೊತ್ತಿಲ್ಲ. ಐ ಆಮ್ ಸರ್ಪ್ರೈಸ್ಡ್ ಅದ್ ಹೇಗ್ ಗೊತ್ತಿಲ್ಲ ಅಂತ. ಹೌ ದ ಹ್ಯೂಮನ್ ಬೀಯಿಂಗ್ ಇಟ್ ಇಸ್ ಸೇಮ್ ವಿತ್ ಎವ್ರಿ ಅನಿಮಲ್ಸ್ ಅಲ್ವಾ? ಹಾಲ್ ಬರೋದೇನೆ. ಸೊ ಅದಕ್ಕೋಸ್ಕರ ಫೋರ್ಸಿಬ್ಲಿ ದೇ ವಿಲ್ ಹ್ಯಾವ್ ಟು ಗೋ ಟು ದ ಪ್ರೆಗ್ನೆನ್ಸಿ. And then the baby, if the baby is karu enadru hennu idiದ್ರೆ they'll keep it for then aa karu kuda they'll have to go through like her mom. Are same journey, mating process, pregnancy, all that thing. Gand enadru idre it will go to the slaughterhouse. They'll just kill the baby, then use it for the meat. And ivaga okay hasu huttide, then one they'll send immediately. See, one ಈಗ ಹ್ಯೂಮನ್ ಇಂದ when baby na separate ಮಾಡಿದ್ರೆ how we feel, same emotions the animals also has. ಆಮೇಲೆ ಇವಾಗ ಕೌಸ್ಗೆ ಬೇಬಿಗೆ they are not even giving their mother's breast milk because human consumptionಗೆ ಕಡಿಮೆ ಆಗ್ತಿದೆ. ಬಿಕಾಸ್ ಪಾಪ್ಯುಲೇಷನ್ ಅಷ್ಟೊಂದಿದೆ, ಎಲ್ಲಾನು ಬಿಸ್ನೆಸ್ ಪರ್ಪಸ್, ಕಮರ್ಷಿಯಲ್ ಆಗ್ಬಿಟ್ಟಿದೆ. ಬಿಕಾಸ್ ಆಫ್ ದಟ್ ಈವನ್ ದೇ ಆರ್ ನಾಟ್ ಲೆಟಿಂಗ್ ಬೇಬಿ ಕೂಡ ಕುಡಿಯಕ್ಕೆ ಬಿಡ್ತಿಲ್ಲ. ದೇ ಆರ್ ಗಿವಿಂಗ್ ಸಮ್ ಅದರ್ ಫುಡ್ ಟು ದ ಬೇಬಿ, ನ್ಯೂ ಬಾರ್ನ್ ಬೇಬಿ. ದಟ್ ಈಸ್ ಕ್ರೂಯಲ್ಟಿ. Because of that also I quit the dairy. And I know another thing, how harmful it is, we know. Because of that also. So I every time I tell avoid dairy, it is not. And doctors also tell it is poisonous if you give to your babies. Nam makkalu kuda, because